ಪ್ರಜ್ವಲ್ ರೇವಣ್ಣ ಅವರು ಇಷ್ಟೆಲ್ಲ ಕೆಲಸ ಮಾಡಿರುವಾಗ ಎಲ್ಲೊಂದು ಕಡೆ ಅವರು ಪೀಪಲ್ಸ್ ಫ್ರೆಂಡ್ಲಿನಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. 100ಕ್ಕೆ 100 ಭಾಗ ಎಲ್ಲರ ಜೊತೆ ವಿಶ್ವಾಸದಲ್ಲಿದ್ದೀನಿ. ನನ್ನ ಪ್ರಕಾರ ಒಬ್ಬ ಸಂಸದನಾಗಿ ಪಂಚಾಯಿತಿ ಲೆವೆಲ್ಗೆ ಹೋಗಿ ಮೀಟಿಂಗ್ ಮಾಡಿ, ಜೊತೆಗೆ ಹಳ್ಳಹಳ್ಳಿಗಳಿಗೆ ಹೋಗೋಂಥ ಕೆಲಸ ಮಾಡಿ ಸಮಗ್ರವಾಗಿ. ಯಾಕಂದರೆ ನನಗೆ ಅರೌಂಡ್ 6000 ವಿಲೇಜಸ್ ಬರುತ್ತೆ. ನನ್ನ ಪ್ರಕಾರ ಒಂದು ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಲೀಡರ್ಸ್ ಹೇಳ್ತಾ ಇರ್ತಾರೆ, ನಾವೆಲ್ಲ ಸಂಸದರು ನೋಡಿದ್ವಿ ಬರೀ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಭಾಷಣ ಮಾಡಿ ಹೋಗೋರು ಅಂತ. ಆದರೆ ಇವತ್ತು ನಾವು ಪಂಚಾಯಿತಿ ಲೆವೆಲ್ಗೆ ಹೋಗಿ ಅಲ್ಲಿ ಸಭೆಗಳನ್ನ ಮಾಡಿ ಅವರ ಕಷ್ಟ ಸುಖಗಳನ್ನ ಅರ್ಥೈಸ್ಕೊಂಡು ಕಣ್ಣೀರು ಒರೆಸೋಂಥ ಕೆಲಸ ಯಾರು ಇವತ್ತು ರಾಜ್ಯದಲ್ಲಿ ಏನಾದ್ರು ಒಬ್ಬ ಸಂಸದ ಮಾಡಿದರೆ ಅದು ಪ್ರಜ್ವಲ್ ರೇವಣ್ಣ ಅಂತ ನೇರವಾಗಿ ಹೇಳ್ಬೇಕಾಗುತ್ತೆ. ಆ್ಯಂಡ್ ಕುಟುಂಬದ ವಿಚಾರಕ್ಕೆ ಸಾಕಷ್ಟು ನೀವು ಹೇಳಿದ್ರಿ ಆರೋಪಗಳ ಒಂದೇ ಅವರ ಕಡೆಯ ಅಸ್ತ್ರ ಇರೋದು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಹಾಸನ ರಿಪಬ್ಲಿಕ್ ಆಫ್ ಹಾಸನ ಥರ ಅದು ಪ್ರಜ್ವಲ್ ರೇವಣ್ಣ ಅವ್ರ ಕುಟುಂಬದ ಕೈ ಕೆಳಗಡೆನೆ ಇದೆ ಅಂತ ಹೇಳ್ತಾರೆ. ಆ ಥರ ಏನಿಲ್ವಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡಿದ್ದೀವಿ, ಎಲ್ಲರಿಗೂ ಅಧಿಕಾರ ಕೊಡೋಂಥ ಕೆಲಸ ಮಾಡಿದ್ದೀವಿ, ಸಾಮಾನ್ಯ ಜನರಿಗೂ ಎತ್ಕೊಂಬಂದು ಕೆಲಸ ಅವ್ರಿಗೆ ಶಕ್ತಿ ತುಂಬ ಅಂತ ಕೆಲಸ ಮಾಡಿದ್ದೀನಿ. ಫಾರ್ ಇನ್ಫ್ಯಾಕ್ಟ್ ಲಿಂಗೇಶ್ ಅವ್ರಿಗೆ ನಾವು MLA ಮಾಡಿದ್ವಿ, ಇವತ್ತು NR ಸಂತೋಷ್ ಅವ್ರನ್ನ ಕರ್ಕೊಂಬಂದು MLA ಮಾಡಬೇಕು ಅಂತ ಹೋರಾಟ ಮಾಡಿದ್ದೀವಿ. ಇವತ್ತು ಬಾಲಣ್ಣವ್ರಿಗೆ ಹೋರಾಟ ಮಾಡಿದ್ದೀವಿ, ಮಂಜಣ್ಣವ್ರನ್ನು ಕೂಡ ಕರ್ಕೊಂಬಂದು MLA ಮಾಡೋ ಅಂತ ಕೆಲಸನ ಮಾಡಿದ್ದೀವಿ. ಸೊ ಹಾಗಾಗಿ ಇದೆಲ್ಲ ಒಂದು ಕಡೆ ರೇವಣ್ಣವ್ರದ್ದೊಬ್ಬರೇ ಅಲ್ಲ, ಎಲ್ಲರೂ ಸಮಗ್ರವಾಗಿ ಹೊಂದಾಣಿಕೆ ಆಗಿ ಇವತ್ತು ಒಂದು ಕುಟುಂಬ ಅಂದರೆ ಹೌದು, ಮಂಜಣ್ಣವರು ನನ್ನ ಕುಟುಂಬದವರನ್ನೇ, ಬಾಲಣ್ಣವರು ನನ್ನ ಕುಟುಂಬದವರನ್ನೇ, NR ಸಂತೋಷ್ ಅವರು ನನ್ನ ಕುಟುಂಬದವರನ್ನೇ, ಬೇರೂರು ಲಿಂಗೇಶ್ ಅವರು ನನ್ನ ಕುಟುಂಬದವರನ್ನೇ. ಇವತ್ತು ಅದನ್ನ ಇನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತೇಳಿ BJP ಅವ್ರುಗಳು ನನ್ನ ಕುಟುಂಬದವರೇ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕುಟುಂಬದ ಪರಿವಾರ ಏನಿದೆ, 2 BJP JDS ಶಾಸಕರು, ಮಾಜಿ ಶಾಸಕರು ಹಾಗೂ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿ ಆ ಕುಟುಂಬದ ಶಕ್ತಿನ ದಾರೆ ಎರೆದುಕೊಟ್ಟು ನರೇಂದ್ರ ಮೋದಿ ಅವರು ಕೊಡೋ ಅಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದ್ರ ತಪ್ಪೇನಿದೆ? ಸೊ ವಾಟ್ಸ್ ಯುವರ್ ಫ್ಯೂಚರ್ ಪ್ಲಾನ್ಸ್ ಫಾರ್ ಯುವರ್ ಕಾನ್ಸ್ಟಿಟ್ಯೂಯೆನ್ಸಿ? ನನಗೆ ಒಂದು ಆಸೆ ಇದೆ. ಏನು ಆಸೆ ಅಂದರೆ, ಒಂದು, ಯಾಕಂದರೆ ನಾನು ಭಾಳಷ್ಟು ಜನ ನೋಡ್ತಾ ಇರ್ತೀನಿ, ಕ್ಯಾನ್ಸರ್ ಪೇಷಂಟ್ಸ್ಗಳು ಬರ್ತಾ ಇರ್ತಾರೆ. ಕ್ಯಾನ್ಸರ್ ಪೇಷಂಟ್ಸ್ ಬಂದಂಥ ಸಂದರ್ಭದಲ್ಲಿ ನಾವು CM ರಿಲೀಫ್ ಫಂಡ್ ಆಗಲಿ ಇಲ್ಲ PM ರಿಲೀಫ್ ಫಂಡ್ ಆಗಲಿ ನಾವು ಕೊಡೋದಕ್ಕಾಗಲ್ಲ. ಇವತ್ತು ನನಗೊಂದು ಆಸೆ ಏನು ಅಂದರೆ, ಒಂದು ಕ್ಯಾನ್ಸರ್ ಆಸ್ಪತ್ರೆ, ಸ್ಪೆಷಲಿಸ್ಟ್ ಆಸ್ಪತ್ರೆ ಇಲ್ಲಿ ಹಾಸನಕ್ಕೆ ತರಬೇಕು. ಈಗ ನಾವು ಇವತ್ತು ಮೆಡಿಕಲ್ ಫೀಲ್ಡಿಗೆ ಬಂದಾಗ ವಿ ಆರ್ ನಂಬರ್ 1 ಇನ್ ದ ರೂರಲ್ ಏರಿಯಾಸಲ್ಲಿ, ಡಿಸ್ಟ್ರಿಕ್ಟ್ ರೂರಲ್ ಸೆಂಟರ್ಸ್ ಅಂತ ತಗೊಂಡಾಗ. ಇವತ್ತು IMSS ಅಂತ ಅದ್ಭುತವಾದ ಹಾಸ್ಪಿಟ್ಲ್ ಕಟ್ಟಿದ್ದೀವಿ, ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆ ಇವಾಗ ಓಪನ್ ಆಗಿದೆ, ಭಾಳಷ್ಟು ಕೆಲಸಗಳನ್ನ ಮಾಡಿದ್ದೀವಿ ನಾವು. ಆದರೆ ಆರೋಗ್ಯ ಅಂತ ಬಂದಾಗ ನಾವು ನಂಬರ್ 1 ಇರಬೇಕು ಅಂತೇಳಿ ಇವತ್ತು ಒಂದು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಮತ್ತು ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್. ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಯಾಕೆ ಅಂದರೆ, ಇವತ್ತು ಭಾಳ ಜನ ಹಾರ್ಟ್ ಆಪರೇಷನ್ ಅಂದರೆ ಜಯದೇವ ನೋಡ್ತೀವಿ ನಾವು, ಮೈಸೂರು ಜಯದೇವ ಇರ್ಬೋದು, ಬೆಂಗಳೂರು ಜಯದೇವ ಇರ್ಬೋದು, ಆದರೆ ನಮ್ಮಲ್ಲೇ ಇಲ್ಲ. ಸೊ ಹಾಗಾಗಿ ಅದೊಂದು ಕಮ್ಮಿ ದರದಲ್ಲಿ ಒಂದು ಹಾರ್ಟ್ ಆಪರೇಷನ್ಗಳಾಗಬೇಕು ಅಂದರೆ ಇಲ್ಲೇ ಒಂದು ಹಾರ್ಟ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ತರಬೇಕು ಅನ್ನೋ ಒಂದು ವಿಶ್ವಾಸ. ಮತ್ತು ಕ್ಯಾನ್ಸರ್ ಯಾಕೆ ಅಂತ ಅಂದರೆ, ಇವತ್ತು ಒಂದು ನನ್ನ ಪ್ರಕಾರ ಒಂದು 5-6 ವರ್ಷದಿಂದ 10 ವರ್ಷದಿಂದ ಹೆಂಗಿತ್ತು ಕ್ಯಾನ್ಸರು ಅಂದರೆ, ಯಾರೋ ಒಬ್ಬರು ಕ್ಯಾನ್ಸರ್ ಬಂತು ಅಂದರೆ ಇಡೀ ಪಂಚಾಯತಿ ಅವರೆಲ್ಲ ನೋಡೋಕೆ ಹೋಗೋರು, ಕ್ಯಾನ್ಸರ್ ಬಂದಿದೆ. ಇವತ್ತು 3 ಡೋರ್ಸ್ 1 ಅವೇ ಇಸ್ 1 ಕ್ಯಾನ್ಸರ್ ಪೇಷಂಟ್ನ ಸಿಗ್ತಾರೆ ಇವತ್ತು. ಹಾಗಾಗಿ ಇವತ್ತು ಒಂದು ಕಿಮೋಥೆರಪಿ ತಗೋಬೇಕು ಅಂದರೆ ಒಂದು ಥೆರಪಿಗೆ ಅರೌಂಡ್ 60,000 rupees ಕಾಸ್ಟ್ ಆಗುತ್ತೆ. ಆ್ಯಂಡ್ ಮಿನಿಮಮ್ 7 to 8 ಕಿಮೋಥೆರಪೀಸ್ ತಗೋಬೇಕು ಅಂದರೆ 3.5 ಲಕ್ಷ 6 ಲಕ್ಷ ದುಡ್ಡು ಇವತ್ತು ಒಬ್ಬ ರೈತ ಎಲ್ಲಿಂದ ತರ್ತಾನೆ? ಭಾಳ ಕಷ್ಟ ಇರುತ್ತೆ. ಇವತ್ತು ಕ್ಯಾನ್ಸರ್ ಬರೋ ಪೇಷಂಟ್ ರೈತರುಗಳು ಕೇಳಿದ್ರೆ, ನಾನೆಲ್ಲ ಆಸೆ ಬಿಟ್ಬಿಟ್ಟಿದ್ದೀವಿ ಪ್ರಾಣದ ಮೇಲೆ ಅನ್ನೋ ಒಂದು ಆಸಕ್ತಿ ಬಿಟ್ಬಿಟ್ಟಿದ್ದಾನೆ. ಇವತ್ತು ಆ ಆಸಕ್ತಿಗೆ ಮತ್ತೆ ಒಬ್ಬ ಆಶಾ ಕಿರಣವಾಗಿ ನಿಂತ್ಕೊಳ್ಬೇಕು ಅಂತ ಹೇಳಿ ಇವತ್ತು ಒಂದು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ತಂದರೆ ಸುಮಾರು ಏನಿಲ್ಲ, ಕೇವಲ ಒಂದು 10,000 ರೂಪಾಯಿಗೆ ಒಂದು ಕಿಮೋಥೆರಪಿ ನಡಿಬೇಕು, ಸಬ್ಸಿಡಿಯಲ್ ರೇಟ್ಗೆ ನಡೆಯೋಂಥ ಕೆಲಸ ಆದರೆ ಭಾಳಷ್ಟು ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ನಾವು ಒಂದು ಉತ್ಸಾಹವಾಗಿ ಅವ್ರಿಗೊಂದು ಮತ್ತೆ ಪುನರ್ಜೀವ ಕೊಡೋಂಥ ಶಕ್ತಿ ತುಂಬ ಅಂತ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದು ಮತ್ತು ಉದ್ಯೋಗ, ಶಿಕ್ಷಣ, ಮುಖ್ಯವಾಗಿ ಶಿಕ್ಷಣ ಇವತ್ತಾಗಲೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಈಗ ಪಂಚಾಯತಿ ಲೆವೆಲು, ಗ್ರಾಮೀಣ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋ ಅಂಥ ಕೆಲಸನ ಇನ್ನೂ ಹೆಚ್ಚಿನ ಶಕ್ತಿ ತುಂಬ ಅಂತ ಕೆಲಸ ಮಾಡಬೇಕು ಪ್ರಜ್ವಲ್ ರೇವಣ್ಣ ಅಂತೇಳಿ ನನಗೊಂದು ಆಸೆ ಇದೆ, ಅದನ್ನು ಮಾಡ್ತೀವಿ.